ನಮಸ್ಕಾರ ಫ್ರೆಂಡ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ತೀನಿ ಫ್ರೆಂಡ್. ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹಲವಾರು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಿದೆ ಫ್ರೆಂಡ್. ಇದು ಏನು ಯಾವ ಯೋಜನೆಗಳು ಕಾರ್ಯರೂಪಕ್ಕೆ ತಂದಿದೆ ಮತ್ತು ಇದಕ್ಕೆ ಎಲ್ಲಿ ನಾವು ಅರ್ಜಿ ಸಲ್ಲಿಸಬೇಕು ಮತ್ತು ಕೊನೆ ದಿನಾಂಕ ಯಾವುದು, ಇಲ್ಲಿ ಯಾವ ಯಾವ ರೀತಿಯಲ್ಲಿ ನಮಗೆ ಹಣ ಸಹಾಯ ಆಗುತ್ತೆ ಅಂತ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. ಮೊದಲಿಗೆ ನಾನು ನಿಮಗೆ ತಿಳಿಸೋದು, ಇದು ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ನಿಮಗೆ ತಿಳಿಸ್ತೀನಿ. ಯಾಕೆಂದರೆ ಕೊನೆ ಭಾಗದಲ್ಲಿ ತಿಳಿಸಿದ್ರೆ ಯಾರೂ ಅಷ್ಟು ಇಂಟ್ರೆಸ್ಟ್ ಇಲ್ದಿರಲ್ಲ ಫ್ರೆಂಡ್. ಮೊದಲಿಗೆ ನೀವು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 29/3/2025 ನೋಡಿ. ಇನ್ನು ಕೇವಲ ಇನ್ನು 4 ದಿನಗಳು ಮಾತ್ರ ಇದ್ದಾವೆ. ನಾನು ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ಸ್ಟಾರ್ಟಿಂಗಲ್ಲೇ, ಈಗ ಮತ್ತೊಮ್ಮೆ ಇನ್ನೊಂದು ಸರಿ ಮಾಡ್ತಾಯಿದ್ದೀನಿ. ಇನ್ನೂ ಅರ್ಜಿಗೆ ಇಲ್ದರು ದಯವಿಟ್ಟು ನೀವು ಅರ್ಜಿ ಸಲ್ಲಿಸಿ. ನಿಮಗೆ ಆದಷ್ಟು ಹಣ ಸಹಾಯ ಸರ್ಕಾರದಿಂದ BBMP ಕಡೆಯಿಂದ ನಿಮಗೆ ಹಣ ಸಹಾಯ ಆಗುತ್ತೆ ಫ್ರೆಂಡ್. ಈ ಲಾಸ್ಟ್ ಡೇಟು 29/3/2029. ಹಾಗಾದರೆ ಅರ್ಜಿ ಸಲ್ಲಿಸಲು ಯಾರ್ಯಾರು ಅರ್ಹರು ಅಂದರೆ ಪೌರ ಕಾರ್ಮಿಕರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದವರು, ಹಾಗೆ ಅಲ್ಪಸಂಖ್ಯಾತರು, ವಿಶೇಷ ಚೇತನರು ಮತ್ತು ತೃತೀಯ ಲಿಂಗಿಗಳು ಮತ್ತು ಮಹಿಳೆಯರು ಅರ್ಜಿ ಸಲ್ಲಿಸಬಹುದು ಫ್ರೆಂಡ್. ಇಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಗಳು ಇಲ್ಲಿ ಮೀಸಲಾಗಿದೆ ನೋಡಿ. ನೀವು ಏನಾರು ಅರ್ಜಿ ಸಲ್ಲಿಸಬೇಕು ಅಂದರೆ ಮಹಿಳೆಯರಿಗೆ ಹೊಲಿಗೆ ಯಂತ್ರ ತರಬೇತಿ, ಉಚಿತ ಯಂತ್ರ ವಿತರಣೆ ಅಂತ ಕೊಟ್ಟಿದ್ದಾರೆ. ಅಂದರೆ ಹೊಲಿಗೆ ತರಬೇತಿ ಉಚಿತವಾಗಿ ಮಹಿಳೆಯರಿಗೆ ಕೊಡ್ತಾರೆ. ಅದೇ ಥರ ಮತ್ತು ಬೀದಿ ವ್ಯಾಪಾರಿಗಳಿಗೆ ಎಲೆಕ್ಟ್ರಿಕಲ್ ವೆಲ್ಡಿಂಗ್ ಮಿಷಿನ್ ವಿತರಣೆ, ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಪೌರ ಕಾರ್ಮಿಕರ ಮಕ್ಕಳಿಗೆ ಮಹಿಳೆಯರಿಗೆ ಕೌಶಲಾಭಿವೃದ್ಧಿ ತರಬೇತಿ ಕೊಡ್ತಾರೆ. ಅದೇ ಇನ್ನು ಸಂಗೀತ ಸಾಧನ ಖರೀದಿಗೆ ಹಣ ಸಹಾಯ ಮಾಡ್ತಾರೆ ಫ್ರೆಂಡು. ಉದ್ಯೋಗ, ವಿಶೇಷ ಚೇತನರಿಗೆ ಔಷಧಿ ಅಂಗಡಿ ಪ್ರಾರಂಭ ಮಾಡೋರು ಮತ್ತು ಆಟ ಕಾರ ಖರೀದಿಸಲು ಇಲ್ಲಿ ಸಹಾಯ ಮಾಡ್ತಾರೆ ಫ್ರೆಂಡ್. ಸಾಲ ಶುಲ್ಕ ಮರುಪಾವತಿ ಅಂದರೆ ನಿಮ್ಮ ಫೀಸು ಏನಿತ್ತು ಅದು ಮರುಪಾವತಿಗೆ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಮತ್ತು ನಂತರ ವಿದೇಶಕ್ಕೆ ಏನಾರು ಹೋದರೆ ಹಣ ಸಹಾಯ. ಅದೇ ಒಂಟಿ ಮನೆ ಯೋಜನೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್. ಇಲ್ಲಿ ಪೌರ ಕಾರ್ಮಿಕರು ಮತ್ತು ಉದ್ಯೋಗಸ್ಥ ಮಹಿಳೆಯರಿಗೆ ಎಲೆಕ್ಟ್ರಾನಿಕ್ ದ್ವಿಚಕ್ರ ವಾಹನ ವಿತರಣೆ ಕೊಡ್ತಾರೆ ಫ್ರೆಂಡ್. ಗಾರ್ಮೆಂಟ್ಸ್ ಮಹಿಳೆ ಉದ್ಯೋಗಕ್ಕೆ ಪ್ರಥಮ ಆದ್ಯತೆ ಅಂತ ಕೊಟ್ಟಿದ್ದಾರೆ. ಅಂದರೆ ಗೌರ್ಮೆಂಟ್ಸಲ್ಲಿ ಮಾಡುವಂತಹ ಮಹಿಳೆಯರಿಗೆ ಎಲೆಕ್ಟ್ರಿಕಲ್ ದ್ವಿಚಕ್ರ ವಾಹನ ವಿತರಣೆ, ಅಂದರೆ ನಿಮಗೆ ಗಾರ್ಮೆಂಟ್ಸ್ ಇರೋ ಮಹಿಳೆಯರಿಗೆ ದ್ವಿಚಕ್ರ ಎಲೆಕ್ಟ್ರಿಕಲ್ ವಾಹನ ಕೊಡ್ತೀವಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ವಿಶೇಷ ಚೇತನರಿಗೆ ಅಂದರೆ ಅಂಗವಿಕಲರಿಗೆ ಹೆಚ್ಚುವರಿ ಚಕ್ರ ಅಳವಡಿಸಿದ ಎಲೆಕ್ಟ್ರಿಕಲ್ ತ್ರಿಚಕ್ರ ವಾಹನ ಕೊಡ್ತೀವಿ ಅನ್ನೋ ಸಲ್ಲಿಸಿದೆ ನೋಡಿ. ಇಷ್ಟು ಅದೇ ಥರ ಹಿರಿಯ ನಾಗರಿಕ ಆರೋಗ್ಯ ತಪಾಸಣೆಗೆ ಮತ್ತು ಅಂಗವೈಫಲ್ಯಕ್ಕೆ ಚಿಕಿತ್ಸೆಗೆ ಹಣದ ಸಹಾಯ ಬಟ್ ಇಲ್ಲೆಲ್ಲಕ್ಕೂ ಸಹ ಇಲ್ಲಿ ಸರ್ಕಾರದಿಂದ BBMP ಕಡೆ ಲಿಮಿಟ್ಸಲ್ಲಿ ಇರುವಂತಹ ಜನರಿಗೆ ಹಣ ಸಹಾಯ ಇಲ್ಲಿ ಸಿಗುತ್ತೆ. ನಿಮ್ಗೆ ಗೊತ್ತೇ ಒಂಟಿ ಮನೆ ಯೋಜನೆ ಆಗಿರ್ಬೋದು, ಮಹಿಳೆಗೆ ಹೊಲಿಗೆ ತರಬೇತಿ, ಇವೆಲ್ಲ ಸಂಪೂರ್ಣವಾಗಿ ನಿಮಗೆ ಇಲ್ಲಿ ಸಿಗುವಂಥ ಯೋಜನೆಗಳು ಇದಾಗಿರುತ್ತೆ. ಅರ್ಜಿ ಸಲ್ಲಿಸೋಂಥವ್ರು ನೀವು BBMP ವ್ಯಾಪ್ತಿಗೆ ಹೋಗಿ ನೀವು ಅರ್ಜಿ ಸಲ್ಲಿಸಿ ಅಂತ ನಾನು ತಿಳಿಸ್ತೀನಿ. ಯಾಕೆಂದರೆ ಅರ್ಜಿ ನಿಮಗೆ PDF ಮುಖಾಂತರ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್. ನಿಮಗೆ ಯಾವ ರೀತಿ ಇರುತ್ತೆ ಅನ್ನೋದು, ಅರ್ಜಿ ಯಾವ ಥರ ಇರುತ್ತೆ ಅಂದರೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್. ಈ ಫಾರಮ್ಮು ನಿಮ್ಮ ಹತ್ತಿರ ಇರುವಂಥ BBMP ಆಫೀಸ್ಗಳಲ್ಲಿ ಅವರೇ ಕೊಡ್ತಾರೆ, ಇಲ್ಲ ಹತ್ತಿರ ಇರುವ ಅಂಗಡಿಯಲ್ಲಿ ಸಹ ಸಿಗುತ್ತೆ. ಅದು ನೀವು ಅಲ್ಲಿಗೆ ನಿಮಗೆ ಯಾವ ರೀತಿ ನೀವು ಫಿಲಪ್ ಮಾಡಬೇಕು ಅಂದರೆ ನಿಮ್ಮ ಇಲ್ಲಿ ಅಲ್ಲೇ ಪ್ರತಿಯೊಂದು ಕೊಟ್ಟಿರ್ತಾರೆ. ಆಧಾರ್ ಕಾರ್ಡ್ ಆಗಿರ್ಬೋದು, ಕ್ಯಾಸ್ಟ್ ಇನ್ಕಮ್ ಆಗಿರ್ಬೋದು, ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಆಯಿತು, ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಮತ್ತು ನೀವು ಯಾವ ಯೋಜನೆ ಅಡಿಯಲ್ಲಿ ನೀವು ಅರ್ಜಿ ಸಲ್ಲಿಸ್ತಾ ಇರೋ ಆ ಯೋಜನೆ ಅಡಿ ಹಾಕಿರಬೇಕು. ವಸತಿ ಯೋಜನೆ ಅಡಿಯಲ್ಲಿ ವಸತಿ ಯೋಜನೆ ಹಾಕಿ, ಹೊಲಿಗೆ ತರಬೇತಿ ಬೇಕು ಅಂದರೆ ಹೊಲಿಗೆ ಯಂತ್ರದ ಬಗ್ಗೆ ಹಾಕಿ, ಮತ್ತು ವಿದ್ಯಾರ್ಥಿ ಮರುಶುಲ್ಕ ಅರ್ಜಿ ಬೇಕು ಅಂದರೆ ಮರುಶುಲ್ಕದು ಅದ್ರ ಬಗ್ಗೆ ಬರೀರಿ. ನಂತರ ನೀವು ಏನಾದರೂ ದ್ವಿಚಕ್ರ ವಾಹನಕ್ಕೆ ಬೇಕು ಅಂದರೆ ಅದಕ್ಕೂ ಎಲ್ಲ ರೀತಿಯಲ್ಲಿ ನೀವು BBMP ಲಿಮಿಟ್ಸಲ್ಲಿ ಬರುವಂಥ ಈ ಅಪ್ಲಿಕೇಶನ್ ತುಂಬಿ ನಿಮ್ಮ ಅಲ್ಲಿ ಇರುವಂಥ ನಿಮ್ಮ ಜಾಗದಲ್ಲಿ BBMP ಲಿಮಿಟ್ಸ್, ನೀವು BBMPಲಿ ಯಾವ ಲಿಮಿಟ್ಸಲ್ಲಿ ಸೇರ್ತೀರಾ ಆ BBMP ಆಫೀಸ್ ಹತ್ರ ನೀವು ಕೊಡಬೇಕು ಅಂತ ಇಲ್ಲಿ ಸಾಕಷ್ಟು ಮಾಹಿತಿ ಬಂದಿದೆ. ನೀವು ಆಫೀಸ್ ಹತ್ರ ನೀವು ಹೋಗಿ BBMP ಆಫೀಸ್ ಹತ್ರ ಹೋಗಿ ನೀವು ಅರ್ಜಿ ಫಿಲಪ್ ಮಾಡಿ ಫೋಟೋ ಸಮೇತ ನೀವು ಅಂಟಿಸಿ ಅಲ್ಲಿ ನೀವು BBMP ಆಫೀಸ್ಗೆ ನೀವು ಕೊಡಬೇಕಾಗುತ್ತೆ ಅಂತ ನಿಮ್ಗೆ ತಿಳಿಸ್ತೀನಿ ಫ್ರೆಂಡ್. ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ BBMPದು ಅಡ್ರೆಸ್ ಇರುತ್ತೆ ಫ್ರೆಂಡ್, ಅಲ್ಲಿ ನೀವು ತಿಳ್ಕೊಬೋದು. ಲಿಂಕು ನಾನು ಕೊಟ್ಟಿರ್ತೀನಿ.
ಸದ್ಯಕ್ಕೆ ನಿಮಗೆ ಈಗ ಹೇಳೋದಿಷ್ಟೇ, ನೀವು ಅರ್ಜಿ ಸಲ್ಲಿಸೋಂಥವ್ರು ಕೇವಲ ಇನ್ನು 4 ದಿವಸ ಇದೆ. ಅರ್ಜೆಂಟು ನೀವು ಅರ್ಜಿ ಸಲ್ಲಿಸೋಂಥವ್ರು ನೀವು ಯಾವ ಸ್ಕೀಮ್ ಬೇಕೋ ಆ ಸ್ಕೀಮ್ಗೆ ಅನುಕೂಲ ಆಗುತ್ತೋ ಆ ಸ್ಕೀಮ್ಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂತ ನಿಮಗೆ ತಿಳಿಸ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ.